ಇದು ಒಂದು ತೋಳ ಮತ್ತು ನರಿ ಕತೆ. ನರಿ ಅಂದರೆ ಫಾಕ್ಸ್ ಹೇಗಿರುತ್ತೆ, ನಾಯಿಗಿಂತ ಸ್ವಲ್ಪ ದೊಡ್ಡ ಆಕಾರದಲ್ಲಿರುತ್ತೆ. ತೋಳ ಹೇಗಿರುತ್ತೆ, ಅದಕ್ಕೆ ಸ್ಟೌಟ್ ಬಾಡಿ, ಸ್ವಲ್ಪ ದಪ್ಪಕ್ಕೆ ಹೆಫ್ಟಿಯಾಗಿ ಇರುತ್ತೆ ತೋಳ. ಅವೆರಡು ಫ್ರೆಂಡ್ಸ್ ಆಗಿದ್ವಂತೆ. ಆಮೇಲೆ ಹೀಗೆ ಒಂದೊಂದು ದಿನ ಓಡಾಡ್ಕೊಂಡು ಅವೆಲ್ಲ ಮಾಂಸಾಹಾರಿಗಳು, ಅದರಿಂದ ಅವ್ರು ಮಾಂಸನೇ ತಿನ್ನೋದು. ಸರಿ, ಒಂದು ದಿವಸ ತೋಳ ಹೇಳ್ತಂತೆ ನರಿಗೆ, ನೋಡು ನಾವಿಬ್ಬರು ಕಷ್ಟಪಡ್ತೀವಲ್ವಾ, ಅದಕ್ಕೆ ನಾವಿಬ್ಬರು ಯಾಕೆ ಒಟ್ಟಿಗೆ ಊಟ ಮಾಡ್ಕೋಬಾರ್ದು, ನೀನು ಬೇಟೆಯಾಡಬೇಕು ನಾನು ಬೇಟೆಯಾಡಬೇಕು, ಹಂಗೆ ಮಾಡೋಣ ಅಂತ. ಆಯಿತು ಅಂತಂತೆ ನರಿ. ಸರಿ, ಇಬ್ಬರು ಸೇರಿ ಒಂದಷ್ಟು ಬೇಟೆಯಾಡಿ ತಂದು ಒಂದು ಮಾಂಸ ಗುಡ್ಡೆ ಹಾಕ್ಕೊಂಡ್ರಂತೆ. ಗುಡ್ಡೆ ಹಾಕ್ಕೊಂಡ್ಮೇಲೆ ತಿನ್ನೋಕ್ಕೆ ಶುರು ಮಾಡೋದಂತೆ. ನರಿ ಪಾಪ ಚಿಕ್ಕದಾಗಿತ್ತಲ್ವಾ, ಅದೊಂದು 3-4 ಬೈಟ್ ತಿನ್ನೋ ಹೊತ್ತಿಗೆ ತೋಳಕ್ಕೆ ಹೊಟ್ಟೆ ಜಾಸ್ತಿ. ತೋಳ ಎಲ್ಲ ಮಾಂಸ ತಿಂದು ಇಟ್ಬಿಡ್ತಂತೆ. ನರಿಗೆ ದುಃಖ ಆಯ್ತಂತೆ, ಅಯ್ಯೋ ಇದೇನಪ್ಪ ಇದು, ಇವತ್ತು ಹಿಂಗಾಗೋಯ್ತು ಅಂತ. ಮಾರನೇ ದಿನನೂ ಅದೇ ಕತೆ, ತಿರ್ಗಾ ತೋಳಕ್ಕೆ ಜಾಸ್ತಿ ಆಗೋಯ್ತು, ನರಿ ಕಮ್ಮಿ ಆಗೋಯ್ತು. 2-3 ದಿನ ಆಯ್ತಂತೆ. ಆವಾಗ ನರಿಗೆ ಇದಕ್ಕೆ ಏನಾದ್ರು ಒಂದು ಉಪಾಯ ಮಾಡಬೇಕು, ನಾನು ಬುದ್ಧಿ ಕಲಿಸ್ಲೇಬೇಕು ಅಂತ ಯೋಚನೆ ಮಾಡ್ತಂತೆ. ಆಮೇಲೆ ಹೋಗ್ಬಿಟ್ಟು ತೋಳ ಹತ್ರ ಹೇಳ್ತಂತೆ, ನೋಡು ನಾನು ಆಚೆ ಕಡೆ ಸುತ್ತಾಡೋಕ್ಕೆ ಹೋಗಿದ್ನಲ್ಲ, ಆವಾಗ ರೈತನ ತೋಟದಲ್ಲಿ ಒಳ್ಳೆ ಹಣ್ಣು ಎಲ್ಲ ಬಿಟ್ಟಿದೆ, ಬಾಳೆಹಣ್ಣು ಗಿಳೆಹಣ್ಣು ಎಲ್ಲ ಇದೆ, ತುಂಬ ಚೆನ್ನಾಗಿರುತ್ತೆ, ಹೋಗಿ ತಿನ್ನೋಣ ನಾವು ಅಂತಂತೆ. ತೋಳಕ್ಕೇನು ಹೊಟ್ಟೆ ಬಾಕಲ್ವಾ, ತುಂಬ ಇಷ್ಟ ಆಗೋಯ್ತಂತೆ. ಆಯ್ತಾಯ್ತು ಹೋಗೋಣ ಅಂತಂತೆ. ತೋಟಕ್ಕೆಲ್ಲ ಬೇಲೆ ಹಾಕ್ಬಿಟ್ಟಿರ್ತಾರಲ್ವಾ, ಅದಕ್ಕೆ ನರಿ ಏನು ಮಾಡ್ತಂತೆ, ಒಂದು ಕಡೆ ಕನ್ನ ಕೊರೆದು ತಾನು ತೂರೋ ಅಷ್ಟು ಒಂದು ಜಾಗ ಮಾಡ್ಕೊತಂತೆ. ಆಮೇಲೆ ತೋಳ ನರಿ ಇಬ್ಬರು ಹೋದಂತೆ. ರಾತ್ರಿನಲ್ಲಿ ತೋಳ ಸ್ವಲ್ಪ ತಿಂತಂತೆ. ಆಮೇಲೆ ಅದಕ್ಕೆ ತುಂಬ ಚೆನ್ನಾಗಿದೆ ಅಂತ ಮಗ್ನೂ ಆಗೋಯ್ತಂತೆ, ಆನಂದ ಆಯಿತು, ಒಳ್ಳೆ ತೋಟ ಸಿಕ್ತು ಅಂತ ತಿಂತಾ ಇತ್ತಂತೆ. ನರಿ ಸ್ವಲ್ಪನೇ ತಿಂತಾಯ್ತಂತೆ. ಆವಾಗ ಆಚೆ ಹೋಗೋದು ಒಳಗೆ ಬರೋದು, ಆಚೆ ಹೋಗೋದು ಒಳಗೆ ಬರೋದು ಮಾಡ್ತಾ ಇತ್ತಂತೆ. ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತಂತೆ. ಏನಿಲ್ಲ, ರೈತನ ತೋಟಕ್ಕೆ ಕಾವಲುಗಾರರು ಇರ್ತಾರಲ್ಲ, ಅವರೆಲ್ಲ ಬಂದುಬಿಟ್ರೆ ಅದಕ್ಕೆ ನೋಡ್ಕೊಂಬರಕ್ಕೆ ಹೋಗಿದ್ದೆ ಅಂತಂತೆ. ನಿಜವಾಗ್ಲೂ ಯಾಕೆ ಹೋಗ್ತಿತ್ತು ಅಂದರೆ, ತಿಂದಮೇಲೆ ಹೊಟ್ಟೆ ದಪ್ಪ ಆಗೋಗುತ್ತಲ್ವ, ದಪ್ಪ ಆಗೋಗ್ಬಿಟ್ರೆ ಅದು ಹೋಗೋದು ಹೇಗೆ ವಾಪಸ್ಸು, ಆ ಕಂದಕದಲ್ಲಿ ಹಿಡಿಬೇಕಲ್ಲ, ಕನ್ನ ಕೊರೆದಿತ್ತಲ್ಲ ಅದು ನೋಡಬೇಕಲ್ಲ. ಅದಕ್ಕೆ ಸರಿ ಎಲ್ಲ ತಿಂದು ಮುಗಿಸ್ಬಿಟ್ವಂತೆ. ತಿಂದು ಮುಗಿಸಿದ್ಮೇಲೆ ನರಿ ಆಚೆಗೆ ಹೋಯ್ತು. ಅಷ್ಟೊತ್ತಿಗೆ ಕಾವಲುಗಾರರು ಬರೋ ಶಬ್ದ ಕೇಳ್ಸೋಕ್ಕೆ ಶುರು ಆಯ್ತಂತೆ. ಎಲ್ಲ ಹೊಡಿಬಡಿ ತೋಟಕ್ಕೆ ನುಗ್ಗಿಬಿಟ್ಟಿದೆ ಪ್ರಾಣಿಗಳು ಅಂತ ಓಡಿ ಬಂದ್ರಂತೆ. ನರಿ ಮಾತ್ರ ಸಣ್ಣಕ್ಕಿತ್ತಲ್ಲ, ಜಾಸ್ತಿ ತಿಂದಿರಲಿಲ್ವಲ್ಲ, ಹೊಟ್ಟೆ ಸರಿ ಮಾಡಿಕೊಂಡು ಹೊಟ್ಟೋಯ್ತಂತೆ. ಅದೇ ತೋಳ ಪಾಪ ಬುದ್ಧಿ ಇಲ್ಲದೆ ತುಂಬ ತಿಂದಿತ್ತಲ್ವ, ಅದ್ರ ಹೊಟ್ಟೆ ಬೇಲಿನಲ್ಲಿ ಸಿಕ್ಕಾಕೊಂಬಿಡ್ತಂತೆ. ಎಲ್ಲರೂ ಬಂದ್ರಂತೆ, ರಪ ಅಂತ ಒಂದೆರಡು ಏಟು ಕೊಟ್ರಂತೆ. ಪಾಪ ತೋಳ ಅಯ್ಯೋ ಪಾಪ ಅಂದ್ಕೊಂಡು ದುಃಖ ಪಟ್ಕೊಂಡು ಹೋಯ್ತಂತೆ. ಮುಗೀತು.